Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೆ ನಾನು. ಸೊ ಅದ್ರ ಬಗ್ಗೆ ರಿವ್ಯೂ. ಸೊ ಹಾನೆಸ್ಟ್ ರಿವ್ಯೂ, ನನಗೆ ಹೇಗೆ ಇಷ್ಟ ಆಯಿತು, ಪ್ಯಾಟರ್ನ್ ಚೆನ್ನಾಗಿದೆಯಾ, ವರ್ತ್ ಆಗಿದೆಯಾ ನಾನು ಕೊಟ್ಟಿರೋ ಕಾಸಿಗೆ, ಆ್ಯಂಡ್ ಎಷ್ಟು ಅಫೋರ್ಡಬಲ್ ಆಗಿದೆ, ಅದು ನನಗೆ ಎಷ್ಟು ಟೈಮಿಗೆ ಬಂತು, ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಅದು ಸೇಮ್ ಕಲರ್ ಬಂದಿದೆಯಾ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಸೊ ಇದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಆಬ್ವಿಯಸ್ಲಿ ಆ ಡ್ರೆಸ್ಸು ನೀವು ನನ್ನ ಪ್ರೀವಿಯಸ್ ವಿಡಿಯೋಲಿ ನೋಡಿರ್ತೀರ. ನಾನು ಫೆಸ್ಟಿವಲ್ ವ್ಲಾಗ್, ಸಂಕ್ರಾಂತಿ ಹಬ್ಬದ ವ್ಲಾಗ್ ಹಾಕಿದ್ದೆ. ಸೊ ಅದರಲ್ಲಿ ನಾನು ಆ ಕಾಸ್ಟ್ಯೂಮೇ ಹಾಕಿದ್ದೆ. ಸೊ ನನ್ನ ಹಬ್ಬದ ಬಟ್ಟೆ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತಂದರೆ ಮೀಶೋಲಿ ಪರ್ಚೇಸ್ ಮಾಡಿದ್ದು. ಅಫ್ಕೋರ್ಸ್ ನೀವೆಲ್ಲ ನೋಡಿರ್ಬೋದು ನನ್ನ ವೀಡಿಯೋಸ್ ಎಲ್ಲನೂ. ಇಟ್ಸ್ ನಾಟ್ ಪ್ಲೀಸ್ ಬಿ ನೋಟೆಡ್, ಇಟ್ಸ್ ನಾಟ್ ಎ ಪ್ರಮೋಷನ್ ವಿಡಿಯೋ. ನಾನೇ ಖುದ್ದಾಗಿ ಕಾಸು ಕೊಟ್ಟು ತೊಗೊಂಡಿರುವಂಥ ಪ್ರಾಡಕ್ಟು. ಸೊ ಇಷ್ಟಪಟ್ಟು ತೊಗೊಂಡಿರೋಂಥ ಪ್ರಾಡಕ್ಟು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಮಮ್ಮಿ ತುಂಬ ದಿವಸದಿಂದ ಬೇಡ, ಬರೀ ಗೌನೇ ಇದೆ ಬೇಡ, ಬೇರೆದೇನಾದರೂ ತಗೋ ಅಂಥೇಳಿ ಹಾಫ್ ಸ್ಯಾರಿನ ತೊಗೊಂಡಿದ್ದು. ಆ್ಯಕ್ಚುಲಿ ನನಗೂ ತುಂಬಾ ಇಷ್ಟ ಆಯಿತು. ಸೊ ತುಂಬಾ ಚೆನ್ನಾಗಿದೆ. ಸೊ ಇಟ್ಸ್ ನಾಟ್ ಅ ಪ್ರಮೋಷನ್, ನಾನು ಕಾಸು ಕೊಟ್ಟು ತೊಗೊಂಡಿರೋದು ಅದರ ಮೇಲೆ ರಿವ್ಯೂ ನಿಮಗೆ ಕೊಡ್ತಿರೋದು. ಓಕೆನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ನಾನು ಅವಾಗೇ ಹೇಳ್ದಂಗೆ ಮೀಶೋಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇಟ್ಸ್ ವೆರಿ ಅಫೋರ್ಡಬಲ್ ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಟ್ರಸ್ಟ್ ಮೀ, ತುಂಬ ಅಫೋರ್ಡಬಲ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ನಾವು ಬುಕ್ ಮಾಡಿದಾಗ ನಮಗೆ ತೋರಿಸುತ್ತೆ, ಆಯಿತಾ, ಲೈಕ್ 1 ವೀಕ್ ಅಥವಾ 2 ವೀಕ್ಸ್ ಅಂತ. ಬಟ್ 3-4 ಡೇಸಲ್ಲೆಲ್ಲ ಬಂದುಬಿಡುತ್ತೆ. ಅದೊಂದು ಯಾವಾಗಲೂ ನಾವು ಬುಕ್ ಮಾಡಿದಾಗೆಲ್ಲನೂ ಒಂದು 3-4 ಡೇಸಲ್ಲೇ ಬಂದಿರೋದು. ಸೊ ನಮ್ಗೆ ಅದೊಂದು ಪ್ರಾಡಕ್ಟ್ ಖುಷಿಯಾಗಿದೆ. ಸೊ ತುಂಬ ಫ್ಲೆಕ್ಸಿಬಲ್ ಆಗಿದೆ. ಸೊ ಫಸ್ಟ್ ಡ್ರೆಸ್ ಬಗ್ಗೆ ಮಾತ್ರನ. ಇದು ಹಾಫ್ ಸ್ಯಾರಿ, ಇದು ಸ್ಕರ್ಟು, ಇದು ದುಪ್ಪಟ್ಟ, ಆ್ಯಂಡ್ ಇದು ಬ್ಲೌಸ್. ಓಕೆನಾ? ಸೊ ಒಂದೊಂದಾಗೆ ನಿಮ್ಗೆ ಇವಾಗ ನಾನು ತೋರಿಸ್ತೀನಿ. ಸೊ ಇದು ಸ್ಕರ್ಟು, ಫ್ರೀ ಸೈಜ್. ಆ್ಯಕ್ಚುಲಿ ಈ ಪ್ಯಾಟರ್ನಲ್ಲಿ ಆ್ಯಕ್ಚುಲಿ ಫ್ರೀ ಸೈಜೇ ಬರೋದು. ಇದು ಸೆಮಿ ಸ್ಟಿಚ್ಡ್. ಸೊ ಇದನ್ನು ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ. ನೀವು ಇದಕ್ಕೆ ನಾಡ ಹಾಕೊಂಡು ಹಾಕೋಬೇಕು. ಆ್ಯಂಡ್ ಬ್ಲೌಸ್ ಏನು ಅಂತಂದರೆ ನಿಮಗೆ ಫ್ರೀ ಸೈಜ್ ಬ್ಲೌಸ್ ಕೊಟ್ಟಿರ್ತಾರೆ. ನಿಮ್ಮ ಅಳತೆ ಪ್ರಕಾರ ನೀವು ಅದನ್ನು ಟೈಟ್ ಫಿಟ್ಟಿಂಗ್ ಮಾಡ್ಕೋಬೋದು. ಓಕೆನಾ? ಸೊ ಇಷ್ಟು ಸೆಮಿ ಸ್ಟಿಚ್ಚಾಗಿ ನಮಗೆ ಬರುತ್ತೆ ಪ್ರಾಡಕ್ಟು. ಆ್ಯಂಡ್ ಇದರಲ್ಲಿ ಇದು ನೀಟಾಗಿ ಫ್ಲಿಟ್ಸ್ ಎಲ್ಲ ಕೊಟ್ಟು ನೀಟಾಗಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬಾ ಲೈಟ್ ವೆಯ್ಟ್ ಆಗಿದೆ. ಅಷ್ಟೊಂದು ನಮಗೆ ಹೆವಿ ಅಂತ ಅನಿಸೋದು ಇಲ್ಲ. ಆ್ಯಂಡ್ ಒಳಗಡೆನೂ ಕೂಡ ಅಷ್ಟೇ ಲೈನಿಂಗ್ ಕೂಡ ಇದೆ. ಲೈನಿಂಗ್ ಬಟ್ಟೆನೂ ಅಷ್ಟೇ ತುಂಬ ಸಾಫ್ಟಾಗಿದೆ. ಆ್ಯಂಡ್ ನಮಗೆಲ್ಲೂ ಲೈಕ್ ಸಮ್ಟೈಮ್ಸ್ ನೋಡಿ ನಾವು ಬೇರೆ ಪ್ಯಾಟರ್ನ್ ಡ್ರೆಸ್ ಎಲ್ಲ ಹಾಕೊಂಡಾಗ ಒಳಗಡೆ ಲೈಕ್ ನಾವು ನೆಟ್ಟೆಡ್ ಏನಾದರೂ ಹಾಕಿದರೆ ಚುಚ್ಚೋದಾಗಿರ್ಬೋದು, ಅಥವಾ ಬೇರೆ ಮೆಟೀರಿಯಲ್ ಏನಾದರೂ ಕೊಟ್ಟಿದ್ರೆ ಚುಚ್ಚೋದಾಗಿರ್ಬೋದು ಆಗುತ್ತೆ. ಬಟ್ ಇದು ನಾನು ಅಂದ್ಕೊಂಡಿದ್ದೆ ಹೇಗಪ್ಪ ಬರುತ್ತೆ ಆನ್ಲೈನಲ್ಲಿ ಹಾಫ್ ಸ್ಯಾರಿ ಅಂತ. ಬಟ್ ಚೆನ್ನಾಗೇ ಇದೆ, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಕೆಳಗಡೆನೂ ಅಷ್ಟೇ ಈ ಥರ ಬಾರ್ಡ್ರ್ ಕೊಟ್ಟಿದ್ದಾರೆ, ದೊಡ್ಡ ಬಾರ್ಡ್ರು, ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಿರೋದು ಮರೂನ್ ಕಲರು. ಆ್ಯಂಡ್ ಇದರ ಜೊತೆಗೆ ದುಪ್ಪಟ್ಟನೂ ಬಂದಿದೆ. ಆ್ಯಂಡ್ ದುಪ್ಪಟ್ಟನೂ ಅಷ್ಟೇ ತುಂಬ ಲೈಟ್ ವೆಯ್ಟ್ ಆಗಿದೆ, ತುಂಬ ಲೆಂತಿಗೂ ಕೂಡ ಇದೆ. ಇದು ಬಂದು 2 ಮೀಟರ್ಸ್ ಇದೆ. ಸೊ ಅಷ್ಟು ಉದ್ದ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ನಮ್ಗೆ ಹಾಕೊಂಡಿರೋ ಥರ ಅನಿಸೋದೇ ಇಲ್ಲ ಗೈಸ್. ಟ್ರಸ್ಟ್ ಮೀ, ನಿಜವಾಗ್ಲೂ ಈ ಥರ ಪ್ಯಾಟರ್ನ್ ನೀವು ತೊಗೋಬೇಕು ಅಂತಿದ್ರೆ ಸೊ ಕಣ್ಣು ಮುಚ್ಕೊಂಡು ಆರಾಮಾಗಿ ನೀವು ತೊಗೋಬೋದು. ಇಲ್ಲೂ ಅಷ್ಟೇ ಪ್ರಾಬಬ್ಲಿ ಇದು ಒಂದು ಸ್ಯಾರಿ ಅಂತ ಅನಿಸುತ್ತೆ. ನಾನು ಈ ಒಂದು ಸ್ಯಾರಿಲಿ ಬ್ಲೌಸು, ಲೆಹೆಂಗಾ ಆ್ಯಂಡ್ ದುಪ್ಪಟ್ಟನ ಮಾಡಿದ್ದಾರೆ. ವರ್ತ್ ಅಂತ ಅನ್ನಿಸ್ತು ನನಗೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ವಿಲ್ ಗೋ ಫಾರ್ ಬ್ಲೌಸು ಅಷ್ಟೇ. ಇಲ್ಲಿ ಈ ಬಾರ್ಡ್ರ್ ಏನಿದೆ ಅದನ್ನು ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟೈಯಿಂಗು, ಹಿಂದೆ ಬಟನು ಟೈಯಿಂಗು. ಆ್ಯಂಡ್ ಇದು ಅಷ್ಟು ಡಿಸೈನು ಏನು ನಾರ್ಮಲಾಗೇ ಇದೆ, ಏನು ಅಷ್ಟೊಂದು ಏನಲ್ಲ, ಏನೋ ಡಿಸೈನ್ ಏನು ಮಾಡಿಲ್ಲ ಅವರು. ಆ್ಯಂಡ್ ನಾನು ಇಲ್ಲಿ ವಿಡಿಯೋ ಹಾಕಿರ್ತೀನಿ ಆ್ಯಂಡ್ ಫೋಟೋನೂ ಕೂಡ ಹಾಕ್ತೀನಿ ನಾನು. ಆ್ಯಂಡ್ ಇಲ್ಲಿ ಕಾಪಿ ರೈಟ್ಸ್ ಬರೋದ್ರಿಂದ ನಾನೊಂದಷ್ಟು ವೀಡಿಯೋಸು ಮಾಡಿದ್ದೀನಿ, ಇಲ್ಲಿ ಪ್ಲೇ ಮಾಡೋದಕ್ಕಾಗಲ್ಲ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ ಆ್ಯಂಡ್ ಪಿಕ್ಸು ಹಾಕಿರ್ತೀನಿ. ಇಲ್ಲೂ ಅಫ್ಕೋರ್ಸ್ ಪಿಕ್ಸ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಅಷ್ಟು ಪಿಕ್ಸ್ ಹಾಕಿರ್ತೀನಿ ಆ್ಯಂಡ್ ವೀಡಿಯೋಸ್ ಹಾಕಿರ್ತೀನಿ. ಸೊ ದಯವಿಟ್ಟು ಅಲ್ಲಿ ಹೋಗಿ ನೀವು ನೋಡ್ಬೋದು. ಓಕೆನಾ? ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಗೈಸ್. ಟ್ರಸ್ಟ್ ಮೀ, ನಿಜವಾಗ್ಲೂ ನಾನು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ
ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇದೂ ಅಷ್ಟೇ, ಬ್ಲೌಸು ಸ್ವಲ್ಪ ಡೀಪ್ ಇದೆ. ಸೊ ಡೀಪ್ ಯಾರಿಗೆ ಇಷ್ಟ ಆಗೋದಿಲ್ಲೋ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಇದನ್ನು ವೇರ್ ಮಾಡೋದಕ್ಕೆ. ಬಟ್ ಪರವಾಗಿಲ್ಲ, ಡೀಪಾಗಿ ನಾವು ಹಾಕ್ಕೊಳ್ತೀವಿ ಅಂತಂದರೆ ನೀವು ಆರಾಮಾಗಿ ಕಂಫರ್ಟಬಲಾಗಿ ಹಾಕೋಬೋದು. ಇದು ಫ್ರೀ ಸೈಜಲ್ಲಿ ಬರುತ್ತೆ, ಮುಂದೆಗಡೆ ಯು ಶೇಪಲ್ಲಿದೆ ಆ್ಯಂಡ್ ಹಿಂದೆಗಡೆ ಸ್ವಲ್ಪ ಡೀಪಾಗೇ ಇದೆ ನೆಕ್ಕು. ಸೊ ನೀವು ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಎಷ್ಟು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವು ಟೈಟ್ ಫಿಟ್ಟಿಂಗ್ನ ಮಾಡ್ಕೋಬೋದು, ಓಕೆನಾ. ಆ್ಯಂಡ್ ಇದು ತುಂಬಾ ವರ್ತಾಗಿ ನಾನು ತೊಗೊಂಡಿದ್ದು. ಸೊ ಆವಾಗಲೇ ನಾನು ಹೇಳ್ದಂಗೆ ಒಂದು ಸ್ಯಾರಿ ತೊಗೊಂಡು ಅವರು ಲೆಹಂಗಾ, ಬ್ಲೌಸು ಮತ್ತು ದುಪ್ಪಟ್ಟನ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಾವು ಒಂದು ಸ್ಯಾರಿನೆಲ್ಲ ತೊಗೊಂಡು ನಾವು ಸ್ಟಿಚಿಗೆ ಕೊಡ್ತೀವಿ ಅಂತೆಲ್ಲ ಅಂದ್ರೂ ಅಬ್ಬಬ್ಬಾ ಅಂದರೆ ಅವ್ರು 1500, 2000 2005 2.5 ಇದರ ಕೆಳಗಡೆ ಅಂತ ಯಾರು ಸ್ಟಿಚ್ ಮಾಡಿ ಕೊಡೋದೇ ಇಲ್ಲ ಅಲ್ವಾ. ಸೊ ನಾನು ಇದು ಅಫೋರ್ಡಬಲ್ ಪ್ರೈಸಲ್ಲಿ ತೊಗೊಂಡಿದ್ದು. ಪ್ರೈಸ್ ಎಷ್ಟು ಅಂತಂದರೆ 600 ಚೇಂಜ್ ಏನಾಯಿತು, ಆಲ್ಮೋಸ್ಟ್ 700, ಓಕೆನಾ. ಸೊ 700ಅಲ್ಲಿತ್ತು. ನಾನು ತೊಗೊಂಡಾಗ ಅಷ್ಟಿತ್ತು. ನಾನು ಯಾವಾಗಲೂ ನನ್ನ ವೀಡಿಯೋಲಿ ಹೇಳೋದು ಹಾಗೆಯೇ, ಲೈಕ್ ಯಾಕೆ ಅಂತಂದರೆ ನಾನು ಲಿಂಕ್ ಹಾಕಿದಾಗ ಒಂದು ಪ್ರೈಸ್ ಇರುತ್ತೆ. ಸೊ ಪ್ರಾಬಬ್ಲಿ ನೀವು ಈ ವಿಡಿಯೋ ಆವಾಗ ನೀವು ನೋಡ್ತಿರೋ, ಸೊ ಆವಾಗ ಯಾವ ರೇಟ್ ಆಗಿರುತ್ತೋ, ಸೊ ಐ ಡೋಂಟ್ ನೋ. ಸೊ ಅದಕ್ಕೆ ನಾನು ತೊಗೊಂಡಾಗ ಇಟ್ ವಾಸ್ 600 ಚೇಂಜ್, ಆಲ್ಮೋಸ್ಟ್ 700 ಅಂತ ಅಂದ್ಕೊಳ್ಳಿ, ಓಕೆನಾ. ಅಷ್ಟಾಗಿತ್ತು. ಇಟ್ಸ್ ವರ್ತ್ ಅಂತ ಅನ್ನಿಸ್ತು. ನಾವು ಪರ್ಚೇಸ್ ಮಾಡಿ ಅದಕ್ಕೆ ಮ್ಯಾಚಿಂಗು ಲೈನಿಂಗ್ ಪರ್ಚೇಸ್ ಮಾಡಿ ಅದನ್ನೆಲ್ಲ ಮಾಡೋಷ್ಟರಲ್ಲಿ ಆಗೋಗಿರೋದು ಅರೌಂಡ್ 3 ಅಟ್ಲೀಸ್ಟ್ ಆಗಿರೋದು 3.5 ಆಗಿರೋದು. 700 ಬಂದಿದೆ ಅಂತಂದರೆ ಇಟ್ಸ್ ವರ್ತ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇದರಲ್ಲಿ ಯಾವ ಬೇರೆ ಎಲ್ಲ ಪ್ಯಾಟರ್ನ್ಸ್ ಇದೆ ಅಂತಂದರೆ ಮರೂನ್ ಇತ್ತು, ಬ್ಲ್ಯಾಕ್ ಇತ್ತು, ಬ್ಲೂ ಇತ್ತು, ಒಂಥರ ಡಾರ್ಕ್ ಬ್ಲೂ ಇತ್ತು, ಆ್ಯಂಡ್ ಇನ್ನೊಂದು ರೆಡ್ ಇತ್ತು. ಸೊ ನನಗೆ ಇದನ್ನೆಲ್ಲ ಯಾವುದು ಬೇಡ ಅಂಥೇಳಿ ಮರೂನ್ ತೊಗೊಂಡಿದ್ದೀನಿ. ಸೊ ಇನ್ನು ಬ್ಲ್ಯಾಕ್ ತೊಗೋಬೇಕು ಅಂತ ಒಂದು ಸ್ಕೆಚ್ ಹಾಕಿದ್ದೀನಿ, ನೋಡೋಣ. ನನಗಿಷ್ಟ ಆಯಿತು ಆ್ಯಕ್ಚುಲಿ, ಆ ಮೆಟೀರಿಯಲ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಪರ್ಚೇಸ್ ಮಾಡೋಣ ಅಂತ. ಸೊ ನೀವು ನೋಡಿರ್ಬೋದು, ನಾನು ಇಲ್ಲಿ ಸೈಡಲ್ಲಿ ಪಿಕ್ಚರ್ ಅಥವಾ ಫೋಟೋ ಹಾಕಿದ್ನಲ್ವ, ಎಷ್ಟು ಚೆನ್ನಾಗಿ ಎಷ್ಟು ಎಲಿಗೆಂಟ್ ಆಗಿತ್ತು ಅಂತ. ಲೈಟ್ ವೆಯ್ಟ್ ಆಗಿತ್ತು. ನಮಗೆಲ್ಲೂ ನಾವು ಯಪ್ಪ ಒಂದು ಸತಿ ಅನಿಸುತ್ತೆ ಗೊತ್ತಾ, ನಾವು ಯಾವುದಾದ್ರು ಒಂದು ಡ್ರೆಸ್ ಹಾಕೊಂಡ್ರೆ ಯಪ್ಪ ಯಾವಾಗ ತಾನೇ ಬಿಚ್ಚಿಡ್ತೀವೋ, ಯಾವಾಗ ತಾನೇ ಇದರಿಂದ ನಾವು ತೆಗ್ದಾಕ್ತೀವೋ ಫಸ್ಟು ಅಂತ. ಅದು ನನಗೆ ಆ ಥರ ಏನೂ ಅನಿಸಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಆರಾಮಾಗಿ ಅದು ಕಂಫರ್ಟಬಲ್ ಆಗಿದೆ. ನಾವೆಲ್ಲಾದರೂ ಪಾರ್ಟೀಸ್ಗೆ ಹೋಗ್ಬೇಕಾದ್ರೆ ಹಾಕೋಬೋದು, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಕೋಬೋದು, ಆ್ಯಂಡ್ ಮನೇಲಿ ಏನಾದರೂ ಪೂಜೆ ಇದೆ, ಫಂಕ್ಷನ್ ಇದೆ, ಆ ಥರದ್ದೆಲ್ಲ ನಾವು ಹಾಕೋಬೋದು. ಸೊ ಸಿಂಪಲ್ಲಾಗಿ, ಅಷ್ಟೊಂದೇನು ಗ್ರ್ಯಾಂಡಾಗಿಲ್ಲ ಅಂದ್ರೂ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಹೆವಿ ಜ್ಯುವೆಲ್ರೀಸ್ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೇ ನಾನು ಆ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ನಾವು ಎಕ್ಸ್ಟ್ರಾ ಡಿಸೈನ್ ಕುಚ್ಚೆಲ್ಲ ಹಾಕೋಬೋದು, ಅದು ಎಕ್ಸ್ಟ್ರಾ. ಆ್ಯಂಡ್ ಇನ್ನೂ ಜಾಸ್ತಿ ಅದಕ್ಕೆಲ್ಲ ಡಿಸೈನ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಅಸಹ್ಯ ಆಗಿಬಿಡುತ್ತೆ. ಸೊ ಅದು ಹೇಗಿದೆಯೋ ಹಾಗೆ ಇರಲಿ. ಬಟ್ ಅದು ನಾವು ಕಟ್ಕೊಳ್ತೀವಲ್ಲ ನಾಡ ಅಲ್ಲಿಗೆ, ಅಥವಾ ನಾವು ಬ್ಲೌಸಿಂದ ಕುಚ್ಚಿಗೆ, ಅದಕ್ಕೆ ನಾವು ಏನಾದರೂ ಒಂದು ಕುಚ್ಚು ಥರ ಏನಾದರೂ ಕಟ್ಕೋಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದು ಡ್ರೆಸ್ ಸಿಂಪಲ್ ಆಗಿರೋದ್ರಿಂದ ನಾವು ಹೆವಿ ಜ್ಯುವೆಲ್ರೀಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ನಾನು ಯಾವತ್ತೂ ನಾನು ಮೀಶೋಲ್ಲಿ ಬಂದಿರೋ ಪ್ರಾಡಕ್ಟ್ ಇದುವರೆಗೂ ನಾನು ಯಾವತ್ತೂ ರಿಟರ್ನ್ ಕಳಿಸಿಲ್ಲ. ನಂಗೆ ರಿಟರ್ನ್ ಕಳಿಸ್ಬೇಕಂತನೂ ಆ ಥರ ಪ್ರಾಡಕ್ಟ್ಸ್ ನಂಗೆ ಯಾವುದೂ ಬಂದಿಲ್ಲ. ಸೊ ಮೀಶೋಲಿ ಅಫೋರ್ಡಬಲಾಗಿ ಚೆನ್ನಾಗಿರೋ ಪ್ರೈಸಲ್ಲೇ ಸಿಕ್ತು ನನಗೆ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನಾನು ಬೇರೆದ್ರಲ್ಲೆಲ್ಲ ನೋಡಿದೆ, ಬಟ್ ನನಗೆ ಈ ಥರದ್ದು ಸೆಮಿ ಸ್ಟಿಚ್ ಆಗಿರೋದು ಆ್ಯಂಡ್ ಪರ್ಟಿಕ್ಯುಲರ್ಲಿ ಆ ಥರದ್ದು ನನಗೆ ಯಾವ ಬೇರೆ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಅಮೆಝಾನಲ್ಲಿ ಆಗಿರ್ಬೋದು ನಾನು ನೋಡಿಲ್ಲ. ಬೇರೆ ಥರನೇ ಪ್ಯಾಟರ್ನ್ಸ್ ಇತ್ತು. ಸೊ ಇದು ತುಂಬ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ, ತೊಗೊಳ್ಳಿ, ಓಕೆನಾ. ಸೊ ಅಫೋರ್ಡಬಲ್ ಪ್ರೈಸಲ್ಲಿದೆ, ತೊಗೊಳ್ಳಿ ಅಷ್ಟೇ. ನಾನು ಈ ವಿಡಿಯೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆ್ಯಂಡ್ ಪರ್ಚೇಸ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇಲ್ಲಿ ನಾಡ ಕಟ್ತೀವಲ್ಲ, ಅದಕ್ಕೆ ನೀವು ಕುಚ್ಚು ಹಾಕೋಬೋದು, ಅಥವಾ ಬ್ಲೌಸ್ ಹಿಂದೆಗಡೆ ಟೈಯಿಂಗ್ ಇದೆ ಅಲ್ಲ, ಅದಕ್ಕೂ ಕೂಡ ನೀವು ಕುಚ್ಚು ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಅದು ಹೇಳಬೇಕು ಅಂದರೆ ನಾವು ಬೇರೆ ಬೇರೆ ಥರ ಡಿಸೈನ್ ಆಗು ಹಾಕೋಬೋದು. ನಾವು ಬರೀ ಲಂಗಾದಾವಣಿ ಥರನೇ, ಹಾಫ್ ಸಾರಿ ಥರನೇ ಹಾಕ್ಕೊಳ್ಳೋದಲ್ಲದೆ ನಾವು ಬರೀ ಒಂದು ಲೈಕ್ ಇಟ್ಸ್ ನಾಟ್ ಅಷ್ಟೊಂದೆಲ್ಲ ಅಸಹ್ಯವಾಗಿ ಏನಿಲ್ಲ, ಎಕ್ಸ್ಪೋಸ್ ಅಂತಲೂ ಏನೂ ಇಲ್ಲ. ಸೊ ಬ್ಲೌಸು ಆ್ಯಂಡ್ ಲಂಗ ಹಾಕಿ ಆ್ಯಂಡ್ ಮುಂದೆಗಡೆ ಸುಮ್ಮನೆ ಈ ಥರ ವೇಲು ಕೂಡ ಹಾಕೋಬೋದು, ಅಥವಾ ಈ ಥರ ಸುಮ್ಮನೆ ಈ ಥರ ಮುಂದೆಗಡೆ ವೇಲ್ ಹಾಕೋಬೋದು, ಬೇರೆ ಬೇರೆ ಥರ ಡಿಸೈನ್ಸ್ ಮಾಡ್ಬೋದು, ಅದರಲ್ಲಿ ಬೇರೆ ಬೇರೆ ಥರ ಪ್ಯಾಟರ್ನಾಗಿ ನಾವು ಹಾಕೋಬೋದು. ಸೊ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಏನು ಅಷ್ಟೊಂದೇನು ನಮಗೇನು ಆಡ್ ಆಗಿಲ್ಲ, ಕಾಣಿಸಲ್ಲ, ಟ್ರಸ್ಟ್ ಮೀ ನಿಜವಾಗ್ಲೂ. ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ, ಈ ಡ್ರೆಸ್ನ ಸ್ಪೆಷಲಿ ಈ ಡ್ರೆಸ್ನ ತೊಗೋಬೇಕು ಅಂತ ಇದು ಡಬಲ್ ಮೈಂಡಲ್ಲಿದೆ, ತೊಗೋಬೇಕಾ ಬೇಡ ಅಂತಂದರೆ, ಸೊ ನನ್ನ ಕಡೆಯಿಂದ ಗೋ ಹೆಡ್, ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಅಫೋರ್ಡಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲೂ ಡ್ಯಾಮೇಜ್ ಇಲ್ಲ, ತುಂಬ ಸೂಪರ್ ಆಗಿದೆ ಪ್ರಾಡಕ್ಟು. ತೊಗೊಳ್ಳಿ ಆಯಿತಾ. ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಪರ್ಚೇಸ್ ಮಾಡಿ ಖುದ್ದಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋಂಥ ರಿವ್ಯೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು. ಸೊ
ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇತ್ತು ಕೂಡ ಈ ವಿಡಿಯೋ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ನೀವು ಪರ್ಚೇಸ್ ಮಾಡಿದ್ದೀರಾ, ನಿಮ್ಗೆ ಇಷ್ಟ ಆಯಿತಾ, ಅದು ಕೂಡ ನೀವು ಶೇರ್ ಮಾಡ್ಬೋದು ನನ್ನ ಹತ್ರ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.